ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಂಗಿ ಪೂಜಾಳ ಬರ್ಡೇ ಪಾರ್ಟಿ ಎಪಿಸೋಡ್ ನಡೆಯುತ್ತಿದೆ. ರಾಮದಾಸ್ ಮನೆಗೆ ಸೊಸೆಯಾಗಿ ಬಂದ ಬಳಿಕ ನಡೆಯುತ್ತಿರುವ ಮೊದಲ ಪಾರ್ಟಿ ಎಂದು ಆದಿಶ್ವರ್ ಕಾಮತ್ ಎಲ್ಲರಿಗೂ ಹೇಳಿ ಗ್ರ್ಯಾಂಡ್ ಆಗಿ ಮಾಡಿದ್ದಾನೆ. ಆದಿ ಹಾಗೂ ಕಿಶನ್ ಪೂಜಾ ಬರ್ಡೇಯನ್ನ ಮನೆಯಲ್ಲೇ ಗ್ರ್ಯಾಂಡ್ ಆಗಿ ಆಚರಿಸಿ ಆಕೆಗೆ ಸರ್ಪ್ರೈಸ್ ನೀಡಿದ್ದಾರೆ. ಆದರೆ ಈ ಹುಟ್ಟುಹಬ್ಬದ ಆಚರಣೆಗೆ ತಾಂಡವ್ ಹಾಗೂ ಶ್ರೇಷ್ಠ ಕೂಡ ಬಂದಿದ್ದಾರೆ. ಇಲ್ಲಿ ಜಗಳ ನಡೆದು ಎಲ್ಲರ ಮುಂದೆ ತಾಂಡವ್ನ ಕೆನ್ನೆಗೆ ಬಾರಿಸಿದ್ದಾಳೆ ಭಾಗ್ಯ. ಮೊದಲು ಈ ಪಾರ್ಟಿಗೆ ಭಾಗ್ಯ ನಾವು ಯಾರೂ ಬರುವುದಿಲ್ಲ ಎಂದು ಆದಿ ಬಳಿ ಹೇಳಿದ್ದಳು. ನಮ್ಮ ಪೂಜಾನ ಕೊಟ್ಟಿರೋ ಮನೆ ಅದು, ಪದೇ ಪದೇ ನಾವು ಅಲ್ಲಿಗೆ ಹೋಗೋದು ಸರಿ ಇರಲಿಲ್ಲ. ಹಾಗೆ ಹೋಗೋಕೆ ಶುರು ಮಾಡಿದ್ರೆ ಜನ ಏನೇನು ಮಾತನಾಡಿಕೊಳ್ಳುತ್ತಾರೆ. ಪೂಜಾಗೆ ವಿಶ್ ಮಾಡಿದ್ವಿ ಅಲ್ವಾ, ಅಷ್ಟೇ ಸಾಕು ಎಂದು ಭಾಗ್ಯ ಹೇಳಿದ್ದಾಳೆ. ಬಳಿಕ ಆದಿಯೇ ಸ್ವತಃ ಭಾಗ್ಯ ಮನೆಗೆ ಬಂದು ಪಾರ್ಟಿಗೆ ಬರಲೇಬೇಕು ಎಂದು ಹೇಳಿದ್ದಾನೆ. ಹೀಗಾಗಿ ಮನೆಯವರೆಲ್ಲರೂ ಈ ಪಾರ್ಟಿಗೆ ಬಂದಿದ್ದಾರೆ. ಇದೇ ಪಾರ್ಟಿಗೆ ಆದಿಶ್ವರ್ ತನ್ನ ಬಿಸಿನೆಸ್ ಪಾರ್ಟ್ನರ್ ತಾಂಡವ್ನನ್ನು ಕರೆದಿದ್ದಾನೆ. ಆದಿಗೆ ಆತ ಭಾಗ್ಯಳ ಗಂಡ ಎನ್ನುವುದು ಗೊತ್ತಿಲ್ಲ. ತಾಂಡವ್ಗೂ ಪೂಜಾ ಇವನ ಮನೆಯ ಸೊಸೆಯಾಗಿ ಹೋಗಿದ್ದಾಳೆ ಎನ್ನುವುದು ತಿಳಿದಿಲ್ಲ. ಆದ್ರೆ ಪೂಜಾಳ ಹುಟ್ಟುಹಬ್ಬಕ್ಕೆ ಆದಿ ತಾಂಡವ್ನ ಕರೆದು ಬಿಟ್ಟಿದ್ದಾನೆ. ತಾಂಡವ್ ಬಂದಾಗ ಅವನಿಗೆ ಪೂಜಾಳನ್ನ ನೋಡಿ ಶಾಕ್ ಆಗಿದೆ. ಅಲ್ಲಿ ಭಾಗ್ಯಳನ್ನ ನೋಡಿ ಮತ್ತಷ್ಟು ಉರಿ ಹೊತ್ತಿಕೊಂಡಿದೆ. ಪೂಜಾ ಇಷ್ಟು ದೊಡ್ಡ ಮನೆ ಸೊಸೆಯಾಗಿ ಹೋಗಿರುವುದು ಆತನಿಗೆ ಸಹಿಸಲು ಆಗಿಲ್ಲ. ಇದೇ ಕಾರಣಕ್ಕೆ ಭಾಗ್ಯ ಎದುರು ಸಿಕ್ಕಾಗ ಟಾಂಟ್ ಕೊಟ್ಟಿದ್ದಾನೆ. ದೊಡ್ಡವರ ಮನೆಯನ್ನ ಹುಡುಕಿ ಅವರನ್ನ ಬುಟ್ಟಿಗೆ ಹಾಕೋದು, ಅವರ ಮನೆ ಹುಡುಗರನ್ನ ಹುಡುಕಿ ತಂಗಿಗೆ ಮದುವೆ ಮಾಡಿಕೊಡೋದು, ಇದಕ್ಕೆ ಮೊದಲ ಬಕ್ರ ನಾನು. ಈಗ ಕಿಶನ್ ಅಕ್ಕ ತಂಗಿ ಸೇರ್ಕೊಂಡು ಒಬ್ಬರ ಜೀವನ ಹಾಳು ಮಾಡೋಕೆ ಏನು ಬೇಕಾದ್ರೂ ನಾಟಕ ಮಾಡ್ತೀರಿ ಅಲ್ವಾ ಎಂದು ಹೇಳಿದ್ದಾನೆ. ಕೇಳುವಷ್ಟು ಕೇಳಿದ ಭಾಗ್ಯ ಒಂದು ಹಂತದಲ್ಲಿ ತಾಳ್ಮೆಯನ್ನ ಕಳೆದುಕೊಂಡಿದ್ದಾಳೆ. ತಂಗಿಯ ಬಗ್ಗೆ ಮಾತನಾಡಿದಾಗ ಕಂಟ್ರೋಲ್ ಮಾಡಲು ಆಗದೆ ಭಾಗ್ಯ ತಾಂಡವ್ಗೆ ಎಲ್ಲರ ಮುಂದೆಯೇ ಪಾರ್ಟಿಯಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾಳೆ. ಇದನ್ನ ಕನ್ನಿಕಾ ನೋಡಿದ್ದಾಳೆ. ಸಿಕ್ಕಿದೆ ಚಾನ್ಸ್ ಎಂದು ಕನ್ನಿಕಾ ಆದಿ ಬಳಿ ಹೋಗಿ ಭಾಗ್ಯ ಬಂದ ಗೆಸ್ಟ್ಗೆ ಕಪಾಳಕ್ಕೆ ಹೊಡೆದಿದ್ದಾಳೆ ಎಂದು ಹೇಳಿದ್ದಾಳೆ. ಸದ್ಯ ಧಾರಾವಾಹಿ ರೋಚಕತೆಯನ್ನ ಸೃಷ್ಟಿಸಿದೆ. ಆದಿಗೆ ಭಾಗ್ಯ ಮೇಲೆ ಪ್ರೀತಿ ಮೂಡುವ ಹಂತದಲ್ಲಿ ಇಂಥದೊಂದು ತಿರುವು ನೀಡಲಾಗಿದೆ. ಅಲ್ಲದೆ ಇದೇ ಪಾರ್ಟಿಯಲ್ಲಿ ತಾಂಡವ್ಗೆ ಭಾಗ್ಯಳ ಗಂಡ ಎಂಬ ವಿಚಾರ ಆದಿಗೆ ಗೊತ್ತಾಗುತ್ತಾ ಎಂಬುದು ನೋಡಬೇಕಿದೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.